ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಅಯ್ಯೂಬ್ ಸರ್. ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಸೆಕೆಂಡ್ PU ಪರೀಕ್ಷೆ ದಿನಾಂಕವನ್ನು ಇಲಾಖೆ ಈಗಾಗಲೇ ಪ್ರಕಟ ಮಾಡಿದೆ. ಕೇವಲ 3 ತಿಂಗಳು ಮಾತ್ರ ಇದೆ ನಿಮ್ಮ ಪರೀಕ್ಷೆಗೆ. ಈಗ ಇರುವಂತಹ ದಿನಗಳಲ್ಲಿ ಇರುವಂತಹ ಪಾಠಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಲಿತು ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಈ ಮೂಲಕ ನಿಮ್ಮ ಮೇಷ್ಟ್ರುಗಳಿಗಾಗಲೇ ಸಾಕಷ್ಟು ಲೈವ್ ತರಗತಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಕಥೆಯ ರೂಪದಲ್ಲಿ ಅಷ್ಟು ಪಾಠಗಳನ್ನು ಕಟ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾನೆ. ಇವತ್ತು ನಾನು ತಗೊಂಡಿರುವಂತಹ ಒಂದು ಪಾಠ ವಾಲ್ಪರೆ. ಕೆ ಪುಟ್ಟಸ್ವಾಮಿ ಮತ್ತು ಸೇನಾನಿ ಇಬ್ಬರು ಸೇರಿಕೊಂಡು ತಮ್ಮ ಜೀವನದಲ್ಲಿ ಮಾಡಿದಂತಹ ಬಹಳ ದೊಡ್ಡ ಸಾಧನೆಯ ಒಂದು ಕಥಾ ರೂಪವೇ ವಾಲ್ಪರೆ. ತಮಿಳುನಾಡಿನ ವಾಲ್ಪರೆ ಎನ್ನುವಂಥ ಒಂದು ದಟ್ಟ ಕಾಡಿನ ದುರಂತದ ಕಥೆ ಇದು. ನಮ್ಮ ಅಭಿವೃದ್ಧಿ ಅನ್ನುವಂಥದ್ದು ಹೇಗೆ ದುರಂತಕ್ಕೆ ಕಾರಣ ಆಗ್ತದೆ ಅಂಥೇಳಿ ಹೇಳಿಕೊಡುವಂತಹ ಒಂದು ಪಾಠ ಇದು. ಈ ಪಾಠದಿಂದ ನಾವು ಕೂಡ ಕಲೀಲಿಕ್ಕೆ ಸುಮಾರಿದೆ. ಪ್ರಕೃತಿ ಮನುಷ್ಯನ ಅಭಿವೃದ್ಧಿಗೆ ಪೂರಕವಾಗಿ ಸಾಕಷ್ಟು ಸಹಾಯ ಮಾಡ್ತದೆ. ಆದರೆ ನಾವು ನಮ್ಮ ದುರಾಸೆಯಿಂದ ಅದನ್ನು ದುರ್ಬಳಕೆ ಮಾಡಿಕೊಂಡಾಗ ಆ ಪ್ರಕೃತಿ ನಮಗೆ ಹೇಗೆಲ್ಲ ನಾಶ ಮಾಡ್ತದೆ ಅನ್ನೋದನ್ನು ಈಗಿನ ದಿನದ ವಾತಾವರಣನ ನಾವು ಫೀಲ್ ಮಾಡ್ತಾ ಅದನ್ನು ಅರ್ಥ ಮಾಡ್ಕೋಬೋದು ಅಂತೇಳಿ ಅಂದ್ಕೊಳ್ತೀನಿ. ಇರಲಿ, ಈಗ ನೇರವಾಗಿ ನಾನು ಕಥಾರೂಪಕ್ಕೆ ಬಂದ್ಬಿಡ್ತೇನೆ. ಇದೊಂದು 1800ರ ಕಾಲದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ ನಡೆದಂತಹ ಒಂದು ದುರಂತದ ಕಥೆ ಇದು. ವಾಲ್ಪರೆ ಎನ್ನುವಂಥ ಒಂದು ಪ್ರದೇಶ ದಟ್ಟ ಅರಣ್ಯ ಇರುವಂತಹ ಪ್ರದೇಶ. ಆ ಪಾಠದಲ್ಲೇ ಆ ಲೇಖಕರು ಹೇಳ್ತಾರೆ, ಅಲ್ಲಿ ಮನುಷ್ಯನ ಹೆಜ್ಜೆ ಕೂಡ ಇಡದೇ ಇರುವಂತಹ ಒಂದು ಭೂಪ್ರದೇಶ ಅಲ್ಲಿತ್ತು. ಪ್ರಾಣಿ ಪಕ್ಷಿಗಳು ನೆಲವನ್ನೇ ಮುಟ್ಟದೆ ಬರೀ ಆ ಮರಗಳ ಮೇಲೆ ವಾಸ ಮಾಡುವಂತಹ ಒಂದು ವಾತಾವರಣ ಅಲ್ಲಿತ್ತು. ಸೂರ್ಯನ ಕಿರಣಗಳು ಭೂಮಿಗೆ ಸ್ಪರ್ಶಿಸಲಿಕ್ಕೆ ಹೆಣಗಾಡ್ತಿದ್ವು. ಅಷ್ಟು ದಟ್ಟವಾದಂತಹ ಪರಿಸರ ಅಲ್ಲಿತ್ತು. ಅದನ್ನು ಪಾಠಗಳ ಮೂಲಕ ಲೇಖಕರೇ ನಮಗೆ ಹೇಳ್ತಾ ಹೋಗ್ತಾರೆ. ಅಲ್ಲಿ ಈ ಪಾಠದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವರು ಕಾರ್ವೇರ್ ಮಾರ್ಷ್ ಅನ್ನುವಂಥ ಒಬ್ಬ ವ್ಯಕ್ತಿ. ಇವರೊಬ್ಬ ಬ್ರಿಟಿಷ್ ಆಗಂತುಕ. ಪ್ರಕೃತಿ ನೋಡಬೇಕು ಅನ್ನೋ ಒಂದು ಆಸೆ ಬ್ರಿಟಿಷರಲ್ಲಿ ಮೊದಲಿಂದಲೂ ಕೂಡ ಬಂದಿದೆ. ಪ್ರಕೃತಿಯನ್ನು ನೋಡ್ತಾ 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 ಹೊಸ ಹೊಸ ಮಾರ್ಗಗಳನ್ನು ಹುಟ್ಟಾಕೋದ್ರಲ್ಲೂ ಕೂಡ ಇವರು ಹಿಂದೆ ಬಿದ್ದಿಲ್ಲ. ಆ ಕಾರಣವಾಗಿ ಕಾರ್ವೇರ್ ಮಾರ್ಷ್ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾನೆ. ಅದರಲ್ಲೂ ಈ ತಮಿಳುನಾಡಿನ ವಾಲ್ಪರೆ ಅನ್ನೋ ಪ್ರದೇಶಕ್ಕೆ ಬರ್ತಾನೆ. ಈ ಪ್ರದೇಶದಲ್ಲಿ ನೋಡಿ ಅವನು ಮಂತ್ರ ಮುಗ್ಧ ಆಗ್ತಾನೆ. ಯಾಕೆಂತೇಳಿದ್ರೆ ಇಷ್ಟು ದಟ್ಟವಾದಂತಹ ಕಾಡಿರುವಂತಹ ಒಂದು ಪರಿಸರವನ್ನು ನೋಡಿರಲಿಲ್ಲ. ಇಷ್ಟು ಸುಂದರವಾದಂತಹ ಪರಿಸರವನ್ನು ನೋಡ್ತಾ ನೋಡ್ತಾ ಒಂದು ಕುದುರೆಯಲ್ಲಿ ಬ್ರಿಟಿಷರು ಗೊತ್ತಲ್ಲ, ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಇಟ್ಕೊಂಡು ಅವು ಸುಮ್ಮನೆ ಹೊಂಟುಬಿಡ್ತಾವು. ಹಂಗೆ ಹೊರಡಬೇಕಾದ್ರೆ ನಮಗೆ ಸಾಕಷ್ಟು ದೇಶಗಳು ಪರಿಚಯ ಆಗಿದ್ದು. ಇಲ್ಲೊಂದು ದೇಶ ಇದೆ, ಇಲ್ಲೊಂದು ದೇಶ ಇದೆ ಅಂತ ಇವು ಹುಚ್ಚುಚ್ಚಾಗಿ ಹೊಡೋದು, ಅಲ್ಲಿಂದ ಒಂದು ಮಾರ್ಗ ಕಂಡುಹಿಡಿದೆ ಅಂಥೇಳಿ ಬಂದ್ಬಿಡೋದು. ಹಾಗಾಗಿ ನಮ್ಮ ಭಾರತ ಅಮೇರಿಕಾ ಇವೆಲ್ಲ ಕಂಡುಹಿಡಿದ ಕಥೆಗಳೆಲ್ಲ ನಿಮಗೆ ಗೊತ್ತೇ ಇದೆ. ಹೀಗೆ ಕಾರ್ವೇರ್ ಮಾರ್ಷ್ ಒಂದು ಕುದುರೆಯಲ್ಲಿ ಒಂದಿಷ್ಟು ಸಾಮಾನು ಸರಂಜಾಮಗಳೆಲ್ಲ ಇಟ್ಕೊಂಡು ತಿನ್ನಲಿಕ್ಕೆ ಒಂದಿಷ್ಟೇನೋ ಇಟ್ಕೊಂಡು ಹೋಗ್ತಾ ಹೋಗ್ತಾ ಅವನು ಕಾಡಲ್ಲಿ ಯಾವ ಮಟ್ಟಕ್ಕೆ ಒಳಗಡೆ ಹೋಗ್ಬಿಟ್ಟ ಅಂತ ಹೇಳಿದ್ರೆ, ಅವನು ವಾಪಸ್ ಬರದೇ ಇರುವಂತಹ ಪರಿಸ್ಥಿತಿಗೆ, ಅಥವಾ ತಾನು ಎಲ್ಲಿದ್ದೀನಿ ಅನ್ನೋದನ್ನು ಕೂಡ ಗೊತ್ತಾಗದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಸಿಕ್ಕಾಕೊಂಬಿಟ್ಟ. ಕಳೆದೇ ಹೋಗ್ಬಿಟ್ಟು ಅವನು ಪರಿಸ್ಥಿತಿ ಹೋಗ್ತಾ ಎಲ್ಲೋ ಇನ್ನೂ ಹೊರಗಡೆ ಬರಬೇಕು ಅಂತೇಳಿ ಹೊರಡ್ತಾನೆ. ಎಷ್ಟು ಹೊರಗಡೆ ಬರಬೇಕು ಅಂತೇಳಿ ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ಇನ್ನೂ ಆಳಕ್ಕೆ ಕಾಡಿನ ಆಳಕ್ಕೆ ಹೋಗಿ ಅವನು ದಾರಿ ತಪ್ತಾನೆ. ಅವನಿಗೆ ಇನ್ನೂ ದಿಕ್ತಾಣಲ್ಲ, ನಾನಿನ್ನೂ ವಾಪಸ್ ಹೋಗೋಕ್ಕಾಗಲ್ಲ, ನಾನು ಇಲ್ಲೇ ಉಳಿಬೇಕು ಅಂತೇಳಿ ಯೋಚನೆ ಮಾಡಿ ಕಾರ್ವೇರ್ ಮಾರ್ಷ್ ಯಾವುದೋ ಒಂದು ಕಾಡಿನಲ್ಲಿ ಅಲ್ಲೇ ಓಡಾಡ್ತಾ ಇರಬೇಕಾದ್ರೆ ಅವನಿಗೆ ಒಂದು ಕಾಲು ಹಾದಿ ಕಾಣಿಸ್ತದೆ. ಯಾರೋ ಒಂದಿಷ್ಟು ಜನಗಳು ಓಡಾಡಿರುವಂಥ ಒಂದು ಕಾಲು ಹಾದಿ ಕಾಣಿಸ್ತದೆ. ಅದನ್ನು ನೋಡ್ತಾ 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 ಹೋದಾಗ ಒಂದು ಬುಡಕಟ್ಟು ಜನಾಂಗದ ಒಂದು ಬಿಡಾರ ಕಾಣ್ತದೆ ಅವನಿಗೆ. ಈ ಬಿಡಾರ ಅಂತ ಹೇಳಿದ್ರೆ, ಈ ಬುಡಕಟ್ಟು ಜನಾಂಗಗಳಲ್ಲೆಲ್ಲ ಒಂದು ಗುಡಿಸಲುಗಳೆಲ್ಲ ಹಾಕ್ಕೊಂಡು ಒಂದು ವಾಸ ಮಾಡ್ತಾರಲ್ಲ, ಆ ಜಾಗವನ್ನು ಬಿಡಾರ ಅಂತೀವಿ. ಆ ಬಿಡಾರ ಕಾಣ್ತದೆ. ಅಲ್ಲೆಲ್ಲ ಸುಮಾರು ಆದಿವಾಸಿಗಳು ವಾಸ ಮಾಡ್ತಿರ್ತಾರೆ. ಇವನು ವಿಚಿತ್ರ ಪೋಷಾಕ ಹಾಕ್ಕೊಂಡು, ಅದು ಬ್ರಿಟಿಷರೆಲ್ಲ ಗೊತ್ತಲ್ಲ ನಿಮಗೆ, ಅವ್ರು ಟೋಪಿ ಹಾಕ್ಕೊಂಡಿರ್ತಾರೆ, ಪ್ಯಾಂಟ್ ಶರ್ಟು ಕೋಟು ಈ ಥರದ್ದೆಲ್ಲ ಹಾಕ್ಕೊಂಡು ಅವನು ಕುದುರೆ ಮೇಲೆ ಹೋದಾಗ ಆ ಕುದುರೆನೂ ಕೂಡ ಜನಗಳು ನೋಡಿರಲಿಲ್ಲ ಅಲ್ಲಿವರೆಗೆ. ಯಾಕಂದರೆ ಅದು ಕಾಡು ಪ್ರಾಣಿ ಅಲ್ಲ, ಸಾಕು ಪ್ರಾಣಿ ಕುದುರೆ. ಅದು ಕಾಡಿನಲ್ಲೂ ಕೂಡ ಅವರು ನೋಡಿರೋದಿಲ್ಲ. ಇರೋ ಕಾಡಿನಲ್ಲೂ ಕೂಡ ಕುದುರೆಗಳು ಇರೋದಿಲ್ಲ.
ಏನೇನೋ ವಿಚಿತ್ರವಾದಂಥ ಕಲ್ಪನೆ ಮಾಡ್ಕೊಳ್ತಾರೆ. ವ್ಯಕ್ತಿನ ಸಡನ್ನಾಗಿ ನೋಡ್ತಾರೆ, ಇವು ಏನು ವಿಚಿತ್ರವಾಗಿದ್ದಾನಲ್ಲ ಅಂಥೇಳಿ. ಅವರಿಗೂ ಅಂಥ ಒಬ್ಬ ವ್ಯಕ್ತಿನ, ಅಂಥ ಒಂದು ಪ್ರಾಣಿನ ನೋಡದಿರುವಂತಹ ಜನ ಹೆದರ್ಕೊಂಡು ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ಅಯ್ಯೋ ದೇವರೇ, ಏನೋ ಒಂದು ಆಶಾಕಿರಣ ಮೂಡಿತ್ತು. ಛೇ, ನಾನು ಒಂದು ದಾರಿಯನ್ನು ಕಂಡುಕೋಬೋದಿತ್ತನೋ ಇವ್ರ ಮೂಲಕ ಅಂಥೇಳಿ ಅಂದ್ಕೊಂಡಿದ್ರು ಕಾರ್ವೇರ್ ಮಾಸ್ಟ್ರು. ಆದರೆ ಅದಾಗಲಿಲ್ಲ. ಎಲ್ಲರೂ ಓಡೋಗಿದ್ದು ನೋಡಿ ಮತ್ತೆ ಇವರಿಗೆ ದಿಕ್ಕು ಕಾಣದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಮೇಲೆ ಅವರು ಇದ್ದಕ್ಕಿದ್ದಂಗೆ ಒಬ್ಬ ವ್ಯಕ್ತಿಯ ಶಬ್ದ ಅಥವಾ ಅಲ್ಲೇನೋ ಸರಬರ ಶಬ್ದ ಆಗಿದ್ದು ಕಾಣ್ತದೆ. ನೋಡ್ತಾರೆ, ಕೇಳ್ತದೆ, ನೋಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಇವರನ್ನೇ ನೋಡ್ತಾ ಇರ್ತಾರೆ. ಆ ವ್ಯಕ್ತಿ ಹೆಸರು ಪೂಣಚ್ಚಿ ಅಂತ. ಅವನು ಒಬ್ಬ ಆದಿವಾಸಿಯ ಒಬ್ಬ ವ್ಯಕ್ತಿ. ಅವನು ಹೆದರು ಓಡೋಗಿರೋದಿಲ್ಲ, ಇವನು ನೋಡ್ತಾ ಇರ್ತಾನೆ. ಅವನು ಇದ್ದಕ್ಕಿದ್ದಂಗೆ ಅವರನ್ನು ನೋಡಿ ಇವರು ಒಬ್ಬನಾದ್ರು ಹುಡ್ಕೊಂಡಲ್ಲ ಅಂಥೇಳಿ ಅವ್ರ ಮೂಲಕ ಅವನಿಗೆ ಒಂದು ಸಂಘಟನೆ ಮೂಲಕ ಅವನು ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರು ಅದಕ್ಕೂ ಅವನು ಸ್ಪಂದಿಸ್ತಾನೆ. ಅವ್ರು ಹೀಗೆ ಆಗ್ತಾ ಅವ್ರಿಬ್ಬರ ಮಧ್ಯೆ ಪರಿಚಯ ಬೆಳೀತದೆ, ಅವರು ಸ್ನೇಹ ಬೆಳೀತದೆ. ಆಮೇಲೆ ಅವರು ಅವನ್ನ ಪುಣಚಿನ ಇಟ್ಕೊಂಡು ಕಾಡನ್ನೆಲ್ಲ ಅಲಿತಾರೆ, ಕಾಡನ್ನೆಲ್ಲ ಓಡಾಡ್ತಾರೆ. ಕಾಡೆಲ್ಲ ಓಡಾಡಿಕೊಂಡು ಕಾಡಿನ ಪರಿಸರವನ್ನು ಪರಿಚಯ ಮಾಡಿಕೊಂಡ ತಕ್ಷಣ ಒಂದು ಮ್ಯಾಪ್ ರೆಡಿ ಮಾಡ್ತಾರೆ. ಆ ಮ್ಯಾಪ್ ರೆಡಿ ಮಾಡಿಕೊಂಡು ಇಡೀ ಕಾಡನ್ನ ಒಂದು ಸುತ್ತರ್ಕೊಂಡು ಇಲ್ಲಲ್ಲಿರುವಂಥ ಪರಿಸರನೆಲ್ಲ ಪರಿಚಯ ಮಾಡಿಕೊಂಡು, ಜೊತೆಗೆ ಆ ಆದಿವಾಸಿ ಯಾರು ಓಡೋಗಿದ್ರಲ್ಲ ಹೆದರಿ, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು, ಅವ್ರನ್ನೇ ಕಟ್ಕೊಂಡು ಕಾಡನ್ನೆಲ್ಲ ಸ್ವಚ್ಛ ಮಾಡಿ ಒಂದು ಊರು ಥರ ಮಾಡಿಕೊಂಡು ಅಲ್ಲೇ ವಾಸ ಆಗಬೇಕು ಅಂಥೇಳಿ ನಿರ್ಧಾರ ಮಾಡ್ತಾನೆ. ಇನ್ನು ಅವನಿಗೆ ಹೋಗ್ತಾ 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 ಇಲ್ಲಿ ಯಾಕೆ ಇಷ್ಟು ಫಲವತ್ತಾದ ಗಿಡದಲ್ಲಿ ಒಂದು ಚಹಾ ಗಿಡ ನೆಡಬಾರ್ದು ಅಂಥೇಳಿ ಒಂದು ಚಹಾದ ಗಿಡವನ್ನು, ಸಸಿಯನ್ನು ತೊಗೊಂಡ್ಬಂದು ಅಲ್ಲಿ ನೆಡ್ತಾನೆ. ಅದು ಇಲ್ಲಿವರೆಗೂ ಯಾವುದೂ ಕೂತೆ ಬೆಳೆ ಕಾಣದೇ ಇರುವಂಥ ಒಂದು ಭೂಮಿ ಫಲವತ್ತವಾದ ಇತ್ತು. ಅದು ಚಹಾ ಭಾಳ ಚೆನ್ನಾಗಿ ಬೆಳೀಲಿಕ್ಕೆ ಶುರು ಮಾಡ್ಬಿಡ್ತದೆ. ಆಮೇಲೆ ಅವನಿಗೆ ಎಷ್ಟು ಚೆನ್ನಾಗಿ ಬೆಳೀತಿದೆಯಲ್ಲ ಅಂಥೇಳಿ ಇನ್ನಷ್ಟು ಕಾಡು ಕಡಿತಾ ತನ್ನ ಚಹಾ ತೋಟದ ವಿಸ್ತರಣೆ ಮಾಡ್ತಾ ಹೊರಟ್ಬಿಡ್ತಾನೆ. ಕೊನೆಗೆ ಯಾವ ಮಟ್ಟಕ್ಕೆ ವಿಸ್ತರಣೆ ಆಗ್ತದೆ ಅದು ಅಂತ ಹೇಳಿದ್ರೆ, ಇಡೀ ಒಂದು ದೊಡ್ಡ ದೊಡ್ಡ ಗುಡ್ಡಗಳೇ ಚಹಾ ತೋಟಗಳಾಗಿ ಪರಿವರ್ತನೆ ಆಗಿರ್ತದೆ. ಅಲ್ಲಿಯ ಜನಗಳು ಆಮೇಲೆ ಅದನ್ನು ಕೆಲಸ ಮಾಡಲಿಕ್ಕೋಸ್ಕರ ಒಂದಿಷ್ಟು ಕಾರ್ಮಿಕರು ಬರ್ತವೆ. ಆಮೇಲೆ ಆ ಚಹಾ ಗಿಡಗಳನ್ನು ಅಥವಾ ಚಹಾದ ಏನು ರಫ್ತಿ ಇದು ಚಹಾ ಎಲೆಗಳಿತ್ತು ಅದನ್ನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಲಿಕ್ಕೆ ವೆಹಿಕಲ್ಗಳು ಬರ್ತದೆ. ಹೀಗೆ ಬರ್ತಾ ಫ್ಯಾಕ್ಟ್ರಿಗಳು ಬರ್ತದೆ. ಹೀಗೆ ಒಂದು ಸಣ್ಣ ಶಬ್ದ ಇಲ್ಲದಿರುವಂಥ ಒಂದು ಪ್ರದೇಶ, ದೊಡ್ಡ ನಿಶಬ್ದವಾಗಿರುವಂಥ ಪ್ರದೇಶ, ದೊಡ್ಡ ಶಬ್ದಗಳ ಆಧಾರ ಆಗಿಬಿಡ್ತದೆ. ಹಾಗೆ ಬರ್ತಾ ಊರು ಬೆಳೀತದೆ. ಅಲ್ಲಿ ಆಸ್ಪತ್ರೆ, ಅದು ಇದು, ಜನಗಳಿಗೆ ಏನು ಬೇಕಾಗಿರೋದು ಎಲ್ಲದೂ ಕೂಡ ಅಲ್ಲಿ ಬರ್ತಾ ಹೋಗ್ತದೆ. ಜನಗಳು ಒಂದು ದೊಡ್ಡ ನಗರ ರೂಪದಲ್ಲಿ ಅಲ್ಲಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗಾಗ್ತಾ ಕಾರ್ವೇರ್ ಮಾಸ್ಟರ್ಗಾಗಲೇ ವಯಸ್ಸಾಗ್ತವೆ. ಇನ್ನು ಪರಿಸರ ನೋಡ್ಕೊಂಡು ಇದ್ದು ಬಿಡೋಣ ಅಂಥೇಳಿ ಅಲ್ಲೇ ಅವ್ನು ಮನೆ ಮಾಡ್ಕೊಂಡಿದ್ದು ಆ ಪರಿಸರವನ್ನು ನೋಡ್ತಾ ಅವನು ಅಲ್ಲೇ ಸಾಯ್ತಾನೆ. ಆದಮೇಲೆ ಇದು ಮುಂದುವರಿತಾ ಹೋಗ್ತದೆ. ಒಂದು ಗುಡ್ಡ ಆಗ್ತದೆ, 2 ಗುಡ್ಡ ಆಗ್ತದೆ. ಹಚ್ಚ ಹಸಿರಾಗಿರುವಂಥ ಒಂದು ಪ್ರದೇಶ ಇಡೀ ಬಟಾ ಬಯಲಾಗಿ ಹೋಗ್ಬಿಡ್ತದೆ. ಅಲ್ಲಿ ಈ ಒಂದು ಸಮಸ್ಯೆಯಿಂದ ಬಹಳ ದೊಡ್ಡ ಸಮಸ್ಯೆಗೆ ಒಳಗಾದವು ಅಂತ ಹೇಳಿದ್ರೆ ಈ ಸಿಂಹಬಾಲದ ಕೋತಿಗಳು ಅಂಥೇಳಿ. ಈ ಕೋತಿಗಳು ಸಹಜವಾಗಿ ಬಹಳ ಕಡಿಮೆ ಪ್ರದೇಶಗಳಲ್ಲಿ ಕಾಣಸಿಗ್ತವೆ. ಆ ನೋಟಿಗೂ ಕೂಡ ಒಂಥರ ಸಿಂಹದ ಮುಖ ಅಥವಾ ಸಿಂಹದ ಬಾಲ ಈ ಥರ ಇರುವಂತಹ ಕೋತಿಗಳು. ನೀವು ಯೂಟ್ಯೂಬ್ನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ವಾಲ್ಪರೆನ ಅಥವಾ ವಾಲ್ಪರೆ ಭಾಗದ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಚಿತ್ರಗಳು ಕಾಣಸಿಗ್ತವೆ. ವಾಲ್ಪರೆನ ಒಂದು ಸ್ಟ್ಯಾಚು ಕೂಡ ಇದೆ, ಅದನ್ನು ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ಆಮೇಲೆ ಪ್ರಾಣಿಗಳು ಪಾಪ ದಿನೇ ಭಾಳ ಸ್ವಚ್ಛಂದವಾಗಿ ಮರದಿಂದ ಮರಕ್ಕೆ ಹಾರಿಕೊಂಡು ಭಾಳ ಆರಾಮಾಗಿದ್ದಂತಹ ಪ್ರಾಣಿಗಳು ಒಂದಕ್ಕಿದ್ದಂಗೆ ಕಟ್ಟಾಕ್ದಂಗೆ ಆಗ್ತದೆ ಅವಕ್ಕೆ. ಆಮೇಲೆ ಡಾಂಬರ್ ರಸ್ತೆಗಳು ಆಗ್ತದೆ. ಆ ವಸ್ತುಗಳನ್ನು ಇನ್ನೊಂದು ಕಡೆ ಸಾಗಿಸ್ಬೇಕಲ್ಲ, ಜನಗಳು ಓಡಾಡಲಿಕ್ಕೆ ಡಾಂಬರ್ ರಸ್ತೆಗಳು ಆಗ್ತದೆ. ಲಾರಿಗಳೆಲ್ಲ ಓಡಾಡ್ಲಿಕ್ಕೆ ಆಗ್ತದೆ. ಇಲ್ಲಿವರೆಗೂ ನೆಲದ ಮೇಲೆ ಇಳದೇ ಇರುವಂತಹ ಕೋತಿಗಳು, ಮರದಿಂದ ಮರಕ್ಕೆ ಹಾರಿಕೊಂಡಿದ್ದಂತಹ ಕೋತಿಗಳು ಆ ರಸ್ತೆ ದಾಟುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕೊನೆಗೆ ಆ ಕೋತಿಗಳು ರಸ್ತೆಯನ್ನು ದಾಟಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಹೋದಾಗ ಲಾರಿಗಳಿಗೆ ಸಿಕ್ಕಿ ಅಪಘಾತಕ್ಕೆ ಒಳಗಾಗ್ತವೆ. ಕೊನೆಗೆ ಭಾಳಷ್ಟು ಕೋತಿಗಳಿಗೆ ಆಹಾರ ಇಲ್ದಂಗೆ ಆಗ್ತದೆ. ಅವು ಪ್ರಕೃತಿಯ ಜೊತೆಗೆ ಬದುಕೊಂಡು ಬಂದಂತಹ ಪ್ರಾಣಿಗಳು, ಸಿಂಹಬಾಲದ ಕೋತಿಗಳು ಒಂಥರ ಅನಾಥರು ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಕೊನೆಗೆ ಆ ಪ್ರಾಣಿಗಳಿಗೆಲ್ಲ ತಿನ್ನಲಿಕ್ಕೆ ಇಲ್ಲದೆ ಅವರು ಹಾಕಿದಂಥ ಡಸ್ಟ್ಬಿನ್ಗಳಲ್ಲಿ ಆಹಾರಗಳನ್ನು ಹುಡುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಿರಬೇಕಾದ್ರೆ ಆ ಪ್ರಾಣಿಗಳಿಗೆ ಲೇಖಕರು ಭಾಳ ಮನ ಕಲಿಸುವಂಥ ಮಾತುಗಳಲ್ಲಿ ಹೇಳ್ತಾರೆ.
ಅವುಗೆ ಮರ್ಸಿ ಕಿಲ್ಲಿಂಗ್ ಅಂದರೆ ಆ ಪ್ರಾಣಿಗಳು ಇನ್ನು ಜೀವನ ಮಾಡೋಕ್ಕಾಗಲ್ಲ, ಯಾಕಂದರೆ ಅಪಘಾತ ಆಗಿರ್ತದೆ, ಕಾಲು ಕಳ್ಕೊಂಡಿರ್ತವೆ, ತಮ್ಮ ಆಹಾರವನ್ನು ಹುಡ್ಕೊಂಡು ಹೋಗಿ ತಿನ್ನಲಿಕ್ಕಾಗಲ್ಲ ಅಂಥದ್ದು ಬೀದಿ ಬೀದಿಯಲ್ಲಿ ಸಾಯ್ತಿರ್ತವೆ. ಅದಕ್ಕೆ ಮರ್ಸಿ ಕಿಲ್ಲಿಂಗ್ ಅಂದರೆ ಅವರಿಗೆ ಇನ್ನು ಜೀವನ ಮಾಡೋಕ್ಕಾಗಲ್ಲ, ಅವ್ರನ್ನ ತೆಗೆಯುವಂತಹ ಒಂದು ಕಾನೂನಾತ್ಮಕ ಇದಕ್ಕೂ ಕೂಡ ಅವಕಾಶ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ಅಂತೇಳಿ ಭಾಳ ನೊಂದುಕೊಂಡು ಆ ಮಾತುಗಳನ್ನು ಹೇಳ್ತಾರೆ. ಅದಾದಮೇಲೆ ವಿಶ್ಲಿಂಗ್ ಥ್ರಶ್ ಅನ್ನುವಂಥ ಒಂದು ಪಕ್ಷಿಗಳು ಆನಂದವಾಗಿ ಪಾಚಿ ತಿಂದ್ಕೊಂಡು ನೀರಲ್ಲಿ ಓಡಾಡಿಕೊಂಡು ಭಾಳ ಸುಂದರವಾಗಿ ಬದುಕಿರ್ತವೆ. ಆದರೆ ಅವುಗಳಿಗೂ ಕೂಡ ಆಹಾರ ಇಲ್ಲದೆ ಆ ನೀರು ಕಲುಷಿತ ಆಗಿ ಚರಂಡಿ ನೀರುಗಳೆಲ್ಲ ಮಿಕ್ಸ್ ಆಗಿ ಅದು ಪ್ರಾಣಿಗಳು ಆ ಪಕ್ಷಿಗಳು ಕೂಡ ಭಾಳ ದುರಂತ ಕಾಣುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ಹೀಗೆ ಭಾಳ ನಿಶಬ್ದವಾಗಿರುವಂಥ ಒಂದು ಊರು ವಾಲ್ಪರೆ ಬರ್ತಾ 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 ಒಂದು ಮಾರುಕಟ್ಟೆ ಏರುಪೇರುಗಳಿಗೆ ಒಳಗಾಗ್ಬಿಡ್ತದೆ. ಯಾಕಂದರೆ ಮೊದಲು ಚಹಾ ವಾಲ್ಪರೆಯಲ್ಲಿ ಮಾತ್ರ ಬೆಳೀತಾ ಇದ್ರು, ವಾಲ್ಪರೆಯಲ್ಲಿ ಮಾತ್ರ ರಫ್ತಾಗ್ತಿತ್ತು, ಅವರು ಕೂಡ ಆಮದು ಮಾಡ್ಕೊಳ್ತಾ ಇದ್ರು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಕಡೆಯಿಂದ. ಬರ್ತಾ 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 ಏನಾಗ್ತದೆ, ಚಹಾ ಪರಿಚಯ ಆಗ್ತಾ ಆಗ್ತಾ ಇಡೀ ಭಾರತದಾದ್ಯಂತ ಇಡೀ ಬೇರೆ ಬೇರೆ ಪ್ರದೇಶಗಳಲ್ಲಿ ಚಹಾ ಬೆಳೀಲಿಕ್ಕೆ ಶುರು ಮಾಡಿಬಿಡ್ತಾರೆ. ಬೇಡಿಕೆ ಕಡಿಮೆ ಆಗ್ತದೆ. ಬೇಡಿಕೆ ಕಡಿಮೆ ಆದಾಗ ಅಲ್ಲಿರುವಂಥ ಕಾರ್ಮಿಕರಿಗೂ ಕೂಡ ನಾವು ಅಲ್ಲಿ ಕಡಿತ ಮಾಡುವಂಥ ಪರಿಸ್ಥಿತಿ ಪಾಪ ಆ ಫ್ಯಾಕ್ಟ್ರಿ ಓನರ್ಗಳಿಗೆಲ್ಲ ನಿರ್ಮಾಣ ಆಗ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕಾರ್ಮಿಕರನ್ನ ಕಡಿತ ಮಾಡ್ತಾರೆ, ಯಂತ್ರಗಳು ಬರ್ತದೆ. ಈಗೆಲ್ಲ ಆಗ್ತಿರ್ಬೇಕಾದ್ರೆ ಕಾರ್ಮಿಕರಲ್ಲೂ ಕೂಡ ಈಗ ಮುಂದೆ ಇದೇ ಜೀವನ ಅಂತೇಳಿ ಬಂದವರು ನಾವು ಇನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗ್ಲಿಕ್ಕಾಗ್ತದೆ ಅಂಥೇಳಿ ಅವರು ಕೂಡ ಭಾಳ ದಿಗ್ಭ್ರಮೆಗೊಳಗಾಗಿ ಕೊನೆಗೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೂ ಕೂಡ ಸಿದ್ಧರಿಲ್ಲದೆ ಭಾಳಷ್ಟು ಜನಗಳು ಕೆಂಪು ಬಾಟಲ್ ಹಿಡ್ಕೊಂಡು ಪ್ರತಿಭಟನೆಗಳು ಶುರುವಾಗ್ತದೆ, ಚಳುವಳಿಗಳು ಶುರುವಾಗ್ತದೆ. ಏನೂ ನಿಶಬ್ದ, ಈಗ ಶಬ್ದ ಇಲ್ಲದೆ ಇರುವಂತಹ ವಾತಾವರಣ ಕಂಪ್ಲೀಟಾಗಿ ದೊಡ್ಡ ಚಳುವಳಿಗಳ ಗೂಡಾಗಿ, ಶಬ್ದಗಳ ಗೂಡಾಗಿ, ಈಗ ಪರಿಸರ ಮಾಲಿನ್ಯಕ್ಕೆ ಒಳಗಾಗಿ ಭಾಳ ದೊಡ್ಡ ದುರಂತವನ್ನು ಕಾಣ್ತಾ ಹೋಗ್ತದೆ. ಹಾಗೆ ಉಳಿದಂತಹ ಒಂದು ಕಾರ್ವೇರ್ ಮಾರ್ಷ್ ಮಾಡಿದಂತಹ ಒಂದು ಸಣ್ಣ ಹೆಜ್ಜೆ ಇಟ್ಟಂತಹ ಒಂದು ಸಣ್ಣ ಹೆಜ್ಜೆ ಇಷ್ಟು ದೊಡ್ಡ ದುರಂತವನ್ನು ಕಾಣ್ತದೆ ಅಂಥೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಕೃಪಾಕರ ಮತ್ತು ಸೇನಾನಿ ಇಬ್ಬರು ಕೂಡ ಭಾಳ ನೇರವಾಗಿ ಈ ದೃಶ್ಯಗಳನ್ನು ನೋಡಿ, ನೇರವಾಗಿ ಈ ದೃಶ್ಯಗಳನ್ನು ಅಲ್ಲೇ ಹೋಗಿ ಜನಗಳ ಮಾತುಗಳಲ್ಲಿ ಕೇಳಿ ಈ ಒಂದು ಲೇಖನವನ್ನು ಬರೆದಿದ್ದಾರೆ. ಭಾಳ ಸುಂದರವಾದಂತಹ ಕತೆ. ಇಂತಹ ಒಂದು ಪ್ರಕೃತಿ ನಾಶವನ್ನು ನಾವು ಯಾವತ್ತೂ ಮಾಡಬಾರ್ದು ಅಂತೇಳಿ ಹೇಳುವಂಥ ಒಂದು ಪುಟ್ಟ ಕತೆ. ಈ ಕಥೆಯಲ್ಲಿ ಭಾಳಷ್ಟು ಒಂದಿಷ್ಟು ಸನ್ನಿವೇಶಗಳು ಬಿಟ್ಟು ಹೋಗಿರ್ಬೋದು, ಆದರೆ ಮೂಲ ಕಥೆ ಇಷ್ಟೇ. ಈ ಕಥೆನ ನೀವು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನೀವು ಭಾಳ ಸೂಕ್ತವಾದಂಥ ಉತ್ತರಗಳನ್ನು ಬರೆದು ಒಳ್ಳೆಯ ಅಂಕ ಪಡೆಯುವಂತಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮತ್ತೊಂದು ತರಗತಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ನಮಸ್ಕಾರ.